ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳು ತುಳಸಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ದೇಹ ನಿರ್ವಿಷ, ಬಿ ಆರೋಗ್ಯಕರ ಹೃದಯ, ಸಿ ಜೀರ್ಣಶಕ್ತಿ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ತುಳಸಿ ಶಕ್ತಿಶಾಲಿ ಡಿಟಾಕ್ಸ್ ಏಜೆಂಟ್ ಆಗಿದ್ದು ದೇಹದಲ್ಲಿನ ವಿಷವನ್ನು ಹೊರಹಾಕಿ ರಕ್ತವನ್ನು ಶುದ್ಧೀಕರಿಸುತ್ತದೆ. ದಿನದ ಆರಂಭದಲ್ಲೇ ತುಳಸಿ ಅಥವಾ ತುಳಸಿ ಚಹಾವನ್ನು ಸೇವಿಸುವುದು ದೇಹದ ಒಳಾಂಗಿಕ ಸ್ವಚ್ಛತೆಗೆ ಸಹಾಯಕವಾಗಿದೆ. ಈ ಮೂಲಿಕೆಯ ಮೂತ್ರವರ್ಧಕ ಗುಣಲಕ್ಷಣಗಳು ಮೂತ್ರದ ಮೂಲಕ ವಿಷವನ್ನು ಹೊರಹಾಕುವುದನ್ನು ಉತ್ತೇಜಿಸುತ್ತದೆ. ತುಳಸಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪಾತ್ರವಹಿಸುತ್ತದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಿ ರಕ್ತ ಸಂಚಲನವನ್ನು ಸುಧಾರಿಸುತ್ತದೆ. ಹೀಗಾಗಿ ದೀರ್ಘಾವಧಿಯ ಹೃದ್ರೋಗದ ಅಪಾಯವನ್ನು ತಗ್ಗಿಸಲು ಸಹಾಯಕವಾಗಿದೆ. ಎರಡನೇ ಪ್ರಶ್ನೆ, ಗರ್ಭಾವಸ್ಥೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್: ಎ ಸೇಬು, ಬಿ ಅಜ್ವೈನ, ಸಿ ಹಾಲು, ಡಿ ಕೇಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇಸರಿ. ಹೆಚ್ಚಿನ ಗರ್ಭಿಣಿಯರು ಬಯಸುವ ಒಂದು ವಿಷಯವೆಂದರೆ ಉತ್ತಮ ನಿದ್ರೆ. ಗರ್ಭಾವಸ್ಥೆ ಮುಂದುವರೆದಂತೆ ಗರ್ಭಿಣಿಯರಿಗೆ ಅಸ್ವಸ್ಥತೆ ಮತ್ತು ಸೆಳೆತದಿಂದಾಗಿ ಗುಣಮಟ್ಟದ ನಿದ್ರೆ ಸಿಗುವುದು ಕಷ್ಟವಾಗುತ್ತದೆ. ಕೇಸರಿ ಒಂದು ಉತ್ತಮ ಉತ್ಕರ್ಷಣ ನಿರೋಧಕ ಮಾತ್ರವಲ್ಲದೆ ಸೆಳೆತವನ್ನು ನಿವಾರಿಸುವ ಮತ್ತು ನಿಮ್ಮನ್ನು ವಿಶ್ರಾಂತಿ ಪಡೆಯುವ ಗಿಡಮೂಲಿಕೆ ನಿದ್ರಾಜನಕವೂ ಆಗಿದೆ. ಇದು ಗುಣಮಟ್ಟದ ನಿದ್ರೆಯನ್ನು ಸುಗಮಗೊಳಿಸುತ್ತದೆ. ಕೇಸರಿಯಲ್ಲಿ ಕಂಡುಬರುವ ಕ್ರೋಸೆಟಿನ್ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯದ ಅಪಧಮನಿಯ ಗೋಡೆಗಳಲ್ಲಿ ಮತ್ತು ಅವುಗಳ ಮೇಲೆ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಸಂಗ್ರಹವಾಗುವುದನ್ನು ಕಡಿಮೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಮುರ್ಸಿ ಮಹಿಳೆಯರು ತಮ್ಮನ್ನು ತಾವು ಕುರೂಪಿಗಳಂತೆ ಪರಿವರ್ತಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ಸಂಸ್ಕೃತಿ, ಬಿ ರಕ್ಷಣೆ, ಸಿ ಗೌರವಾನ್ವಿತ ಚಿಹ್ನೆ, ಸಿ ಕಟ್ಟುಪಾಡು. ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ಷಣೆ. ಆಫ್ರಿಕಾದ ಇಥಿಯೋಪಿಯಾದ ಓಮೋ ಕಣಿವೆಯಲ್ಲಿ ವಾಸಿಸುವ ಈ ಮುರ್ಸಿ ಬುಡಕಟ್ಟು ಜನಾಂಗದಲ್ಲಿ ಒಂದು ವಿಚಿತ್ರ ಸಂಪ್ರದಾಯವಿದೆ. ಒಂದು ನೋವಿನ ಪದ್ಧತಿಯ ಹಿಂದೆ ಗುಲಾಮಗಿರಿಯ ಒಂದು ಕರಾಳ ಇತಿಹಾಸ ಅಡಗಿದೆ. ಬಹಳ ವರ್ಷಗಳ ಹಿಂದೆ ಆಫ್ರಿಕಾದ ಮಹಿಳೆಯರನ್ನು ಗುಲಾಮರನ್ನಾಗಿ ಮಾರಾಟ ಮಾಡಲು ಬಂದವರು ನೋಡಲು ಸುಂದರವಾಗಿರುವ ಹೆಣ್ಣು ಮಕ್ಕಳನ್ನೇ ಗುರಿಯಾಗಿಸಿಕೊಳ್ಳುತ್ತಿದ್ದರು. ಲೈಂಗಿಕ ದೌರ್ಜನ್ಯ ಮತ್ತು ಗುಲಾಮಗಿರಿಯಿಂದ ತಪ್ಪಿಸಿಕೊಳ್ಳಲು ಮುರ್ಸಿ ಮಹಿಳೆಯರು ತಮ್ಮನ್ನು ತಾವು ಕುರೂಪಿಗಳಾಗಿ ಕಾಣುವಂತೆ ಮಾಡಲು ತಮ್ಮ ತುಟಿಗಳನ್ನು ಹೀಗೆ ಸೀಳಿಕೊಂಡು ವಿರೂಪಗೊಳಿಸಲು ಆರಂಭಿಸಿದರು. ಆದರೆ ಕಾಲಕ್ರಮೇಣ ತಮ್ಮನ್ನು ರಕ್ಷಿಸಿಕೊಳ್ಳಲು ಶುರುವಾದ ಈ ಪದ್ಧತಿಯೇ ಅವರ ಸಂಸ್ಕೃತಿಯ ಭಾಗವಾಗಿ, ಅವರ ಧೈರ್ಯದ ಸಂಕೇತವಾಗಿ ಮತ್ತು ಇಂದು ಹೆಮ್ಮೆಯ ಸಂಪ್ರದಾಯವಾಗಿ ಬದಲಾಗಿದೆ. ನಾಲ್ಕನೇ ಪ್ರಶ್ನೆ, ವಾರದ ಯಾವ ದಿನ ಚಿನ್ನ ಖರೀದಿಸಿದರೆ ಒಳ್ಳೆಯದಾಗುತ್ತದೆ? ಆಪ್ಷನ್ಸ್: ಎ ಸೋಮವಾರ, ಬಿ ಶುಕ್ರವಾರ, ಸಿ ಗುರುವಾರ, ಡಿ ಭಾನುವಾರ. ಉತ್ತರ ಆಪ್ಷನ್ ಸಿ ಮತ್ತು ಡಿ. ಶಾಸ್ತ್ರಗಳ ಪ್ರಕಾರ ಗುರುವಾರ ಹಾಗೂ ಭಾನುವಾರಗಳು ಚಿನ್ನ ಖರೀದಿಗೆ ಅತ್ಯಂತ ಶ್ರೇಷ್ಠ ದಿನಗಳೆಂದು ನಂಬಲಾಗುತ್ತದೆ. ಚಿನ್ನವನ್ನು ಸೂರ್ಯ ಮತ್ತು ಗುರು ಗ್ರಹಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ದಿನಗಳಲ್ಲಿ ಬಂಗಾರ ಖರೀದಿಸಿದರೆ ಸೂರ್ಯ ಹಾಗೂ ಗುರು ಗ್ರಹಗಳ ಸ್ಥಾನ ಬಲಿಷ್ಠವಾಗುತ್ತವೆ ಎಂಬ ನಂಬಿಕೆ ಇದೆ. ಇದರ ಪರಿಣಾಮವಾಗಿ ಮನೆಗೆ ಶಾಂತಿ, ಸಮೃದ್ಧಿ ಹಾಗೂ ಭಾಗ್ಯವು ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಪುಷ್ಯ ನಕ್ಷತ್ರವು ಬಂಗಾರ ಖರೀದಿಗೆ ಅತ್ಯಂತ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗಿದೆ. ಈ ನಕ್ಷತ್ರದ ದಿನ ಚಿನ್ನ ಖರೀದಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಐದನೇ ಪ್ರಶ್ನೆ, ಹೃದಯದ ಆರೋಗ್ಯವನ್ನು ವೃದ್ಧಿಸಲು ನೆರವಾಗುವ ಆಹಾರ ಯಾವುದು? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಬೀಟ್ರೂಟ್, ಸಿ ಸೇಬು, ಡಿ ದಾಳಿಂಬೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಟೊಮೆಟೊಗಳು ಹೃದಯಕ್ಕೆ ಉತ್ತಮವಾದ ಆಹಾರಗಳಲ್ಲಿ ಒಂದು. ಇವುಗಳಲ್ಲಿ ಲೈಕೋಪೇನ್ ಸಮೃದ್ಧವಾಗಿದ್ದು ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೀಟ್ರೂಟ್ ಕೂಡ ಸಾಕಷ್ಟು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತರಕಾರಿಯಾಗಿದೆ. ಇದರಲ್ಲಿ ನೈಟ್ರೇಟ್ಗಳಿದೆ. ಇದನ್ನು ದೇಹವು ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಳಿಸುತ್ತದೆ. ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು, ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕೆಂಪು ಸೇಬುಗಳು ಫ್ಲೇವನಾಯ್ಡ್ಗಳಲ್ಲಿ ಸಮೃದ್ಧವಾಗಿವೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ನೆರವಾಗುತ್ತದೆ.
ಮತ್ತು ದಾಳಿಂಬೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು, ಅಪಧಮನಿಗಳಲ್ಲಿ ಫ್ಲೇಕ್ ಸಂಗ್ರಹವಾಗುವುದನ್ನು ತಡೆಯಲು, ರಕ್ತದೊತ್ತಡವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. 6ನೇ ಪ್ರಶ್ನೆ, ಶ್ರಾವಣ ಮಾಸದಲ್ಲಿ ಮೊಸರು ತಿನ್ನಬಾರದು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ. ನಂಬಿಕೆ, ಬಿ. ಆಚರಣೆ, ಸಿ. ಆರೋಗ್ಯ ದೃಷ್ಟಿ, ಡಿ. ಶಿವನ ಪೂಜೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಆರೋಗ್ಯ ದೃಷ್ಟಿ. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ದೇಹದಲ್ಲಿ ವಾತ, ಪಿತ್ತ, ಕಫ ಎರಡರಲ್ಲೂ ಏರುಪೇರು ಆಗುತ್ತದೆ. ಈ ಸಮಯದಲ್ಲಿ ಜೀರ್ಣಶಕ್ತಿ ಕೊಂಚ ಕಡಿಮೆಯಾಗಿರುತ್ತದೆ. ಮೊಸರು ಸೇವನೆಯು ಕಫವನ್ನು, ಆಮ್ಲತೆಯನ್ನು ಹೆಚ್ಚಿಸಿ ಜೀರ್ಣತಂತ್ರಕ್ಕೆ ತೊಂದರೆ ಕೊಡಬಹುದು. ಇದು ಅಜೀರ್ಣ, ಶೀತ, ಕೆಮ್ಮು, ಉಬ್ಬಸ ಇತ್ಯಾದಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಮಳೆಗಾಲದಲ್ಲಿ ತಾಪಮಾನ ಕಡಿಮೆ, ತೇವಾಂಶ ಹೆಚ್ಚಿರುವುದು ಸಹಜ. ಈ ಕಾಲದಲ್ಲಿ ಮೊಸರು ಹಾಗೂ ಹಾಲಿನ ಉತ್ಪನ್ನಗಳು ಬೇಗನೆ ಕೆಡುತ್ತವೆ. ಹೀಗಾಗಿ ಮೊಸರು ಸೇವನೆಯು ಫುಡ್ ಪಾಯ್ಸನಿಂಗ್, ಜೀರ್ಣಕ್ರಿಯೆ ತೊಂದರೆಗೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಭಾರತದಲ್ಲಿ ಹಸು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮುಖ್ಯವಾಗಿದ್ದರೂ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲು ಕಾರಣವೇನು? ಆಪ್ಷನ್ಸ್: ಎ. ಆಕರ್ಷಣೆ, ಬಿ. ವಿಭಿನ್ನ ದೇಹ ರಚನೆ, ಸಿ. ಪರಿಸರ ಸಮತೋಲನ, ಡಿ. ಸಂರಕ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಭಾರತದಲ್ಲಿ ಹಸು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಮುಖ್ಯವಾಗಿದ್ದರೂ ಹುಲಿಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲು ಕಾರಣ ಜೀವ ವೈವಿಧ್ಯ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದೆ. ಹಸು ಒಂದು ಸಾಕು ಪ್ರಾಣಿ, ಆದರೆ ಹುಲಿ ಕಾಡು ಪ್ರಾಣಿ ಮತ್ತು ಭಾರತದ ಕಾಡುಗಳ ಹೆಮ್ಮೆ. ಹುಲಿಯನ್ನು ಆಯ್ಕೆ ಮಾಡುವ ಮೂಲಕ ಸರ್ಕಾರವು ವನ್ಯಜೀವಿ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನಕ್ಕೆ ಒತ್ತು ನೀಡಿತು. ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಮಾತ್ರವಲ್ಲ, ಅದು ದೇಶದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವೂ ಆಗಿದೆ. 8ನೇ ಪ್ರಶ್ನೆ, ನೀವು ಒಬ್ಬರೇ ಇದ್ದಾಗ ಹೃದಯಾಘಾತವಾದರೆ ತಕ್ಷಣ ಏನು ಮಾಡಬೇಕು? ಆಪ್ಷನ್ಸ್: ಎ. ಅಂಗಾತ ಮಲಗಬೇಕು, ಬಿ. ಜೋರಾಗಿ ಕೆಮ್ಮುವುದು, ಸಿ. ದೀರ್ಘವಾದ ಉಸಿರಾಟ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ. ಎದೆಯ ಎಡಭಾಗದಲ್ಲಿ ಎದೆ ಭಾರವಾದಂತಹ, ಬಿಗಿ ಹಿಡಿದಂತಹ ನೋವು ಕಾಣಿಸಿಕೊಳ್ಳುತ್ತದೆ. ಬೆವರಲು ಪ್ರಾರಂಭಿಸುತ್ತೀರಿ. ಕಣ್ಣುಗಳು ಮಂಜಾಗತೊಡಗುತ್ತದೆ. ಎಲ್ಲೋ ಪಾತಾಳಕ್ಕೆ ಕುಸಿದಂತಹ ಅನುಭವವಾದಾಗ ಪದೇ ಪದೇ ಜೋರಾಗಿ ಕೆಮ್ಮಬೇಕು. ತಕ್ಷಣವೇ ಕೆಳಗೆ ಕುಳಿತುಕೊಳ್ಳಬೇಕು, ಇಲ್ಲವೇ ಅಂಗಾತ ಮಲಗಿಕೊಳ್ಳಬೇಕು. ದೀರ್ಘವಾಗಿ ಉಸಿರು ಎಳೆದುಕೊಳ್ಳುವುದು ಮತ್ತು ಜೋರಾಗಿ ಕೆಮ್ಮುವುದನ್ನು ಮಾಡಬೇಕು. ಪ್ರತಿ 2 ಸೆಕೆಂಡುಗಳಿಗೊಮ್ಮೆ ಸತತವಾಗಿ ಕೆಮ್ಮುತ್ತಿರಬೇಕು. ಸಹಾಯಕ್ಕಾಗಿ ಯಾರಾದರೂ ಬರುವವರೆಗೆ, ಸಾಮಾನ್ಯ ಸ್ಥಿತಿಗೆ ಬರುವವರೆಗೆ ಇದನ್ನು ಮುಂದುವರಿಸುತ್ತಿರಬೇಕು. ಇದರಿಂದ ನಾವು ಹೃದಯಾಘಾತದಿಂದ ಸಾಯದೆ ಬದುಕುಳಿಯುವ ಸಂಭವ ಹೆಚ್ಚು. ದೀರ್ಘವಾಗಿ ಉಸಿರು ಎಳೆದುಕೊಳ್ಳುವುದರಿಂದ ಆಮ್ಲಜನಕ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ. ಇದನ್ನೇ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಮಾಡುವುದು. ಜೋರಾಗಿ ಕೆಮ್ಮುವುದರಿಂದ ಹೃದಯವು ಹಿಸುಕಿದಂತಾಗಿ ಹೃದಯದಿಂದ ರಕ್ತ ಸರಾಗವಾಗಿ ಹರಿಯುತ್ತದೆ. ಜೊತೆಗೆ ಹೃದಯ ಬಡಿತವು ಸುಸ್ಥಿತಿಗೆ ಬರುತ್ತದೆ. ಕಾರಣ ಅಂತಹ ಸಮಯದಲ್ಲಿ ಹೃದಯ ಸ್ತಂಭನವಾಗುವ ಸಂಭವ ಹೆಚ್ಚಿರುತ್ತದೆ. ಸಹಾಯಕ್ಕೆ ಬರುವವರೆಗೂ ಇದನ್ನು ನಾವು ಮುಂದುವರೆಸಿದೆ ಆದಲ್ಲಿ ತಕ್ಷಣವೇ ಸಹಾಯವಾಗುತ್ತದೆ. 9ನೇ ಪ್ರಶ್ನೆ, ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಆಪ್ಷನ್ಸ್: ಎ. ಭೂತಾನ್, ಬಿ. ಜಿಂಬಾಬ್ವೆ, ಸಿ. ಶ್ರೀಲಂಕಾ, ಡಿ. ಆಸ್ಟ್ರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಶ್ರೀಲಂಕಾ. ಶ್ರೀಲಂಕಾದ ರಾಷ್ಟ್ರೀಯ ಪಕ್ಷಿ ಶ್ರೀಲಂಕಾದ ಕಾಡುಕೋಳಿ. ಹಿಂದೆ ಇದನ್ನು ಸಿಲೋನ್ ಜಂಗಲ್ ಫೌಲ್ ಎಂದು ಕರೆಯಲಾಗುತ್ತಿತ್ತು. ಈ ಹಕ್ಕಿ ಶ್ರೀಲಂಕಾದ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಕೋಳಿ ಕುಟುಂಬಕ್ಕೆ ಸೇರಿದೆ. ಅನೇಕ ಜನರು ಇದನ್ನು ಕಾಡುಕೋಳಿ ಎಂದು ಕರೆಯುತ್ತಾರೆ. ಇದು ಸರ್ವಭಕ್ಷಕ ಪಕ್ಷಿ. ಈ ಹಕ್ಕಿ ಶ್ರೀಲಂಕಾದ ಕಾಡುಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಕಾಡುಕೋಳಿಯ ಉದ್ದ ಸುಮಾರು 35 ಸೆಂಟಿಮೀಟರ್ ಮತ್ತು ಅದರ ತೂಕ ಸುಮಾರು 510 ರಿಂದ 645 ಗ್ರಾಂನಷ್ಟು ಇರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.